ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ಅಲ್ಲಿ ಗಲಾಟೆಗಳು, ದರೋಡೆಗಳು, ರಾಬರಿಗಳು ಅವೆಲ್ಲ ಜಾಸ್ತಿ ಆಗಿದೆ. ಮೊದಲು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾತ್ರಿ ಹೋಗಬೇಕಾದ್ರೆ ಯಾರಾದ್ರೂ ಅಲ್ಲೇನಾದ್ರೂ ಮೂತ್ರ ಮಾಡ್ಲಿಕ್ಕೆ ನಿಲ್ಲಿಸಿದ್ರು ಅಂತಂದರೆ ಅವ್ರ ಕಾರನ್ನು ಹೋಗಿ ಅಡ್ಡ ಹಾಕೋದು, ಅವ್ರ ಹತ್ರ ರಾಬರಿ ಮಾಡೋದು, ಇಂಥದ್ದೆಲ್ಲ ಪ್ರಕರಣಗಳು ಸಂಭವಿಸ್ತಾ ಇದ್ದು. ಅದನ್ನೆಲ್ಲ ಈ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆದಮೇಲೆ ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಕಮ್ಮಿ ಆಗೋಗಿತ್ತು. ಆದರೆ ಕಳೆದ ಒಂದು ತಿಂಗಳಲ್ಲಿ ಮಂಡ್ಯ ಈ ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ. ಯಾರೊಬ್ಬ ಜಾಲಿಗೆ ಗುಂಡೊಡಿತಾನೆ ಅಂತ ಹೇಳ್ತಾರಲ್ಲ, ಅಮರಾವತಿ ಹೋಟೆಲ್ ಹತ್ರನೇ ಈ ರೀತಿ ಒಂದು ಪ್ರಕರಣ ಸಂಭವಿಸ್ತು. ಈಗ ನೋಡಿದರೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾರೆ. ಆಮೇಲೆ ಇಡೀ ನಮ್ಮ ಹೈವೇನಲ್ಲಿ ಎಲ್ಲ ಕಡೆನೂ ಕೂಡ ಫೆನ್ಸಿಂಗನ್ನು ಕಿತ್ತು ಆಚೆಯಿಂದ ಈಚೆ ಜನಗಳು ಬೀಡಾಡಿ ದನಗಳ ಥರ ಓಡಾಡ್ತಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಪೊಲೀಸರು? ಪೆಟ್ರೋಲಿಂಗ್ ಮಾಡಬೇಕಲ್ವ ನೀವು? ಅದು ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಡೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ತಾತ್ಕಾಲಿಕವಾಗಿ ಕೊಟ್ಟರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಕಡೆ ನಾಯಿ ಕೊಡೆಗಳ ಥರ ಹೋಟೆಲ್ಗಳು ಬರ್ತಾಯಿದ್ದಾವೆ, ಈಟ್ರೀಸ್ ಬರ್ತಾಯಿದ್ದಾವೆ. ಅಲ್ಲಿ ಏನಲ್ಲಿ ಅವಕಾಶನೇ ಇಲ್ಲ, ಆದರೂ ಅಷ್ಟೊಂದೆಲ್ಲ ಬರ್ತಾಯಿದೆ. ಹಾಗಾಗಿ ಎಲ್ಲಿಂದಲ್ಲಿ ಕಾರುಗಳನ್ನು ವೆಹಿಕಲ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಏನು ತುಮಕೂರು ರೋಡ್ ಆಗಿದೆಯಲ್ಲ, ತುಮಕೂರು ಟು ಬೆಂಗಳೂರು ಟು ತುಮಕೂರು, ತುಮಕೂರಿಂದ ಹುಬ್ಳಿ ಹೋಗೋ ರಸ್ತೆ ಆಗಿದೆಯಲ್ಲ, ಆ ರಸ್ತೆ ಥರ ನಮ್ಮದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆ ಸ್ಥಿತಿಗೆ ಬರ್ತಾ ಇದೆ. ಇದನ್ನು ಪೊಲೀಸರು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯ ಪೊಲೀಸರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಗಣಂಗೂರು ಟೋಲ್ ಪ್ಲಾಜಾವನ್ನು ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಿ ಆ ಪಾಂಡುಪುರದ ಹತ್ರ ಹೋಗ್ಬೇಕಾದ್ರೆ ಡಿವಿಯೇಷನ್ ಏನಿದೆಯಲ್ಲ ಅಲ್ಲಿ ಹೋಗಿ ಒಳಗಡೆ ಅಲ್ಲೊಂದು ಸಣ್ಣ ಪ್ಯಾಸೇಜ್ ಎಕ್ಸಿಟ್ ಆಗೋಕ್ಕೆ ಪ್ಯಾಸೇಜ್ ಕೊಟ್ಟಿದ್ರೆ ಅದ್ರಲ್ಲಿ ಉಲ್ಟಾ ಬರ್ತಾ ಇರ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅಲ್ಲಿ ಯಾರು ಗಾಡಿ ನಿಲ್ಲಿಸಿದ್ರೆ ಗಾಡಿಗೆ ಬೈದು ಹೋಗುವಂಥ ಕೆಲಸಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನು ನಿಲ್ಲಿಸಬೇಕು. ನೀವು ಸ್ವಲ್ಪ ಪೆಟ್ರೋಲಿಂಗನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಗಲಾಟೆಗಳು, ದರೋಡೆಗಳು, ರಾಬರಿಗಳು ಅವೆಲ್ಲ ಜಾಸ್ತಿ ಆಗಿದೆ. ಮೊದಲು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾತ್ರಿ ಹೋಗಬೇಕಾದ್ರೆ ಯಾರಾದ್ರೂ ಅಲ್ಲೇನಾದ್ರೂ ಮೂತ್ರ ಮಾಡ್ಲಿಕ್ಕೆ ನಿಲ್ಲಿಸಿದ್ರು ಅಂತಂದರೆ ಅವ್ರ ಕಾರನ್ನು ಹೋಗಿ ಅಡ್ಡ ಹಾಕೋದು, ಅವ್ರ ಹತ್ರ ರಾಬರಿ ಮಾಡೋದು, ಇಂಥದ್ದೆಲ್ಲ ಪ್ರಕರಣಗಳು ಸಂಭವಿಸ್ತಾ ಇದ್ದು. ಅದನ್ನೆಲ್ಲ ಈ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆದಮೇಲೆ ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಕಮ್ಮಿ ಆಗೋಗಿತ್ತು. ಆದರೆ ಕಳೆದ ಒಂದು ತಿಂಗಳಲ್ಲಿ ಮಂಡ್ಯ ಈ ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ. ಯಾರೊಬ್ಬ ಜಾಲಿಗೆ ಗುಂಡೊಡಿತಾನೆ ಅಂತ ಹೇಳ್ತಾರಲ್ಲ, ಅಮರಾವತಿ ಹೋಟೆಲ್ ಹತ್ರನೇ ಈ ರೀತಿ ಒಂದು ಪ್ರಕರಣ ಸಂಭವಿಸ್ತು. ಈಗ ನೋಡಿದರೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾರೆ. ಆಮೇಲೆ ಇಡೀ ನಮ್ಮ ಹೈವೇನಲ್ಲಿ ಎಲ್ಲ ಕಡೆನೂ ಕೂಡ ಫೆನ್ಸಿಂಗನ್ನು ಕಿತ್ತು ಆಚೆಯಿಂದ ಈಚೆ ಜನಗಳು ಬೀಡಾಡಿ ದನಗಳ ಥರ ಓಡಾಡ್ತಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಪೊಲೀಸರು? ಪೆಟ್ರೋಲಿಂಗ್ ಮಾಡಬೇಕಲ್ವ ನೀವು? ಅದು ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಡೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ತಾತ್ಕಾಲಿಕವಾಗಿ ಕೊಟ್ಟರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಕಡೆ ನಾಯಿ ಕೊಡೆಗಳ ಥರ ಹೋಟೆಲ್ಗಳು ಬರ್ತಾಯಿದ್ದಾವೆ, ಈಟ್ರೀಸ್ ಬರ್ತಾಯಿದ್ದಾವೆ. ಅಲ್ಲಿ ಏನಲ್ಲಿ ಅವಕಾಶನೇ ಇಲ್ಲ, ಆದರೂ ಅಷ್ಟೊಂದೆಲ್ಲ ಬರ್ತಾಯಿದೆ. ಹಾಗಾಗಿ ಎಲ್ಲಿಂದಲ್ಲಿ ಕಾರುಗಳನ್ನು ವೆಹಿಕಲ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಏನು ತುಮಕೂರು ರೋಡ್ ಆಗಿದೆಯಲ್ಲ, ತುಮಕೂರು ಟು ಬೆಂಗಳೂರು ಟು ತುಮಕೂರು, ತುಮಕೂರಿಂದ ಹುಬ್ಳಿ ಹೋಗೋ ರಸ್ತೆ ಆಗಿದೆಯಲ್ಲ, ಆ ರಸ್ತೆ ಥರ ನಮ್ಮದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆ ಸ್ಥಿತಿಗೆ ಬರ್ತಾ ಇದೆ. ಇದನ್ನು ಪೊಲೀಸರು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯ ಪೊಲೀಸರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಗಣಂಗೂರು ಟೋಲ್ ಪ್ಲಾಜಾವನ್ನು ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಿ ಆ ಪಾಂಡುಪುರದ ಹತ್ರ ಹೋಗ್ಬೇಕಾದ್ರೆ ಡಿವಿಯೇಷನ್ ಏನಿದೆಯಲ್ಲ ಅಲ್ಲಿ ಹೋಗಿ ಒಳಗಡೆ ಅಲ್ಲೊಂದು ಸಣ್ಣ ಪ್ಯಾಸೇಜ್ ಎಕ್ಸಿಟ್ ಆಗೋಕ್ಕೆ ಪ್ಯಾಸೇಜ್ ಕೊಟ್ಟಿದ್ರೆ ಅದ್ರಲ್ಲಿ ಉಲ್ಟಾ ಬರ್ತಾ ಇರ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅಲ್ಲಿ ಯಾರು ಗಾಡಿ ನಿಲ್ಲಿಸಿದ್ರೆ ಗಾಡಿಗೆ ಬೈದು ಹೋಗುವಂಥ ಕೆಲಸಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನು ನಿಲ್ಲಿಸಬೇಕು. ನೀವು ಸ್ವಲ್ಪ ಪೆಟ್ರೋಲಿಂಗನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.